ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಫಿಶ್ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಫಿಶ್ ಮಾರ್ಕೆಟ್ ನಂದು ಆಲ್ರೆಡಿ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಾಕ್ತಿದ್ದೀನಿ. ಸೊ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಒಬ್ಬರು ಚೆಕ್ಔಟ್ ಮಾಡಿ. ಇವತ್ತು ಅಷ್ಟೊಂದು ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಹೋಗಲ್ಲ ಮಾರ್ಕೆಟ್ ಬಗ್ಗೆ, ಸಿಂಪಲ್ ಆಗಿ ಒಂದು ವ್ಲಾಗ್ ಮಾಡ್ಕೊಂಡು ಬರ್ತೀನಿ. ಸೊ ಇವತ್ತಿನ ಪೂರ್ತಿ ದಿನ ನಂದು ಹೆಂಗಿರುತ್ತೆ ಏನು ಅಂತ ಎಲ್ಲ ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಆಲ್ರೆಡಿ ಒಂದು 8 ಗಂಟೆ ಆಗಿತ್ತು ನಾವು ಮನೆಯಿಂದ ಹೊರಟಾಗ. ನನ್ನ ಹಸ್ಬೆಂಡ್, ನಾನು ಮತ್ತು ನಮ್ಮಮ್ಮ 3 ಜನನೂ ಕೂಡ ಹೋಗ್ತಿದ್ದೀವಿ. ಇನ್ನು ನಮ್ಮ ಪಾಪನ ಇನ್ನು ಮನ್ಗಿದ್ದ ಅಂತ ಹೇಳಿ ಅಪ್ಪನ ಜೊತೆ ಮನ್ಗಿಸ್ಬಿಟ್ಟು ಬಂದಿದ್ದೀವಿ. ಯಾಕಂತಂದರೆ ನಮ್ಮ ಡ್ಯಾಡಿ ಏನು ಬರಲಿಲ್ಲ, ಅದಕ್ಕೋಸ್ಕರ ಅವ್ರ ಜೊತೆ ಮನ್ಗಿಸ್ಬಿಟ್ಟು ಬಂದು. ಇನ್ನು ನಾವು ಇವತ್ತು ಬಂದಿರೋದು ಮಲಾಡ್ ವೆಸ್ಟಲ್ಲಿ ಇರುವಂಥ ಮೀನು ಮಾರ್ಕೆಟ್ಗೆ. ಸೊ ಇಲ್ಲಿ ಬೆಳಗ್ಗೆ ಸಂಜೆ ಎಲ್ಲ ತರಕಾರಿ ಮಾರ್ಕೆಟ್ ಕೂಡ ಹಾಕ್ತಾರೆ. ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರೋದು. ನಮಗೆ ಇಲ್ಲಿಗೆ ಬಂದರೆ ಸಾಕು, ತರಕಾರಿ ಮತ್ತು ಮೀನು ಮತ್ತು ಬಟ್ಟೆಗಳು ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಯಾಕಂತಂದರೆ ಇದೊಂದೇ ಜಾಗದಲ್ಲಿ ಎಲ್ಲ ವೆರೈಟೀಸ್ಗಳು ಸಿಗ್ತವೆ. ಸೊ ನಾವು ಅವಾಗ ಇಲ್ಲಿಗೆ ಬರ್ತಿರ್ತೀವಿ. ಹಾಗೆ ತರಕಾರಿಗಳು ಕೂಡ ಅಷ್ಟೇ ಫ್ರೆಶ್ ಆಗಿರ್ತವೆ ಮತ್ತು ಕಮ್ಮಿ ರೇಟ್ಗೂ ಕೂಡ ಸಿಗ್ತವೆ. ಸೊ ತರಕಾರಿ ಶಾಪಿಂಗ್ ಮಾಡೋದಕ್ಕೂ ಕೂಡ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬಟ್ಟೆ ಶಾಪ್ ಮಾಡೋದಕ್ಕೂ ಒಂದು ಒಳ್ಳೆ ಮಾರ್ಕೆಟ್ ಇದೆ. ಅದನ್ನು ನಾನು ಇನ್ನೊಂದಿನ ಯಾವ ಥರ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ನೀವು ಇಲ್ಲಿ ಲೈನ್ ನೋಡ್ತಿದ್ದೀರಲ್ಲ, ಸೊ ಈ ಲೈನ್ ಬಂದು ಬಸ್ಸಿಗೆ ನಿಂತಿರೋದು. ಸೊ ಬಸ್ಸಿಗೆ ಹತ್ತೋದಕ್ಕೆ ಜನ ಲೈನ್ ಹಾಕಿರೋದು. ಅದಕ್ಕೆ ಇಲ್ಲೇನೆ ಕಂಡಕ್ಟರ್ ಬಂದು ಟಿಕೆಟ್ ಎಲ್ಲ ಕೊಡ್ತಿದ್ರು. ಸೊ ಬೆಳಿಗ್ಗೆ ಸಂಜೆ ಆಯ್ತು ಅಂತಾರೆ ಈ ರೀತಿ ಲೈನ್ ನ ನೋಡ್ಬೋದು. ಮುಂಬೈನಲ್ಲಿ ಆಟೋಗೆ ಮತ್ತೆ ಬಸ್ಸಿಗೆಲ್ಲ ಈ ರೀತಿ ಲೈನ್ ಹಾಕಿರ್ತಾರೆ. ಸೊ ಎಲ್ಲ ಕಡೆ ಈ ರೀತಿ ಲೈನ್ ಇರಲ್ಲ, ಕೆಲವೊಂದ್ ಕಡೆ ಎಲ್ಲಿ ಜಾಸ್ತಿ ರಶ್ ಇರುತ್ತೆ ಅಲ್ಲಿ ಮಾತ್ರ ಈ ರೀತಿ ಬಸ್ಸಿಗೆ ಆಟೋಗೆ ಲೈನ್ ನ ಹಾಕಿರ್ತಾರೆ. ಇವರೆಲ್ಲ ಅವ್ರವ್ರ ಕೆಲಸ ಮಾಡೋದಕ್ಕೆ ಈ ರೀತಿ ಹೋಗ್ತಿದ್ದಾರೆ. ಸೊ ಮುಂಬೈ ಸಿಟಿ ನೆವರ್ ಸ್ಲೀಪ್ ಅಂತ ಹೇಳಿ ಸುಮ್ಮನೆ ಹೇಳಿಲ್ಲ, ನಿಜವಾಗ್ಲೂ ಎಲ್ಲ ತುಂಬಾ ಹಾರ್ಡ್ ವರ್ಕಿಂಗ್ ಇರ್ತಾರೆ, ತುಂಬಾ ಎಫರ್ಟ್ ಆಗಿ ಕೆಲಸ ಮಾಡ್ತಾರೆ. ಹಾಗೆ ಇಲ್ಲಿ ಜನ ಯಾವುದೇ ಮಳೆ ಚಳಿ ಏನೇ ಬಂದ್ರು ಕೂಡ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು, ಅಂದ್ರೆ ರೈನ್ ಕೋಟ್ ಹಾಕೊಂಡು ಛತ್ರಿ ಇಟ್ಕೊಂಡು ಎಂತ ಮಳೆಗಾಲದಲ್ಲೂ ಕೂಡ ತುಂಬಾ ಡೆಡಿಕೇಟೆಡ್ ಆಗಿ ಕೆಲ್ಸಕ್ಕೆ ಹೋಗ್ತಾರೆ. ನಿಜವಾಗ್ಲೂ ಮುಂಬೈಲಂತೂ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಮಳೆಗಾಲದಲ್ಲಿ, ಅಂದ್ರೆ ನಿಲ್ಲದೇ ಇಲ್ಲ. ಊರ್ ಕಡೆ ತರ ಅಲ್ಲ, ಅಂದ್ರೆ ಬಂದ್ರೆ ಒಂದ್ ವಾರ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ, ಇಲ್ಲಾಂದ್ರೆ ಕಮ್ಮಿ ಆಗುತ್ತೆ. ಮತ್ತೆ ಕೆಲವೊಂದ್ಸಲ ಒಂದೊಂದ್ ವಾರ ಗಟ್ಲೆ ಮಳೆ ಹಿಡ್ಕೊಬಿಡುತ್ತೆ. ಸೊ ಆ ಮಳೆಗಾಲದಲ್ಲಂತೂ ರೋಡಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ಮನೆ ಒಳಗಡೆ ಎಲ್ಲ ನೀರು ಬರುತ್ತೆ. ಆ ರೀತಿಯ ತುಂಬಾ ಸಲ ಆಗಿದೆ. ಸೊ ಆ ತರ ಜಾಸ್ತಿ ಮಳೆ ಬಂದಾಗ ಆಫೀಸು, ಸ್ಕೂಲ್, ಕಾಲೇಜ್ಗೆಲ್ಲ ಒಂದೊಂದ್ಸಲ ರಜಾ ಕೊಟ್ಬಿಡ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದಿನ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಳೋದು ಚೆನ್ನಾಗಿರಲ್ಲ ಅಂತ ಅನ್ಕೊಂತೀನಿ. ಈಗ ನಾವು ಮೀನ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ. ಸೊ ಇದು ಮೀನ್ ಮಾರ್ಕೆಟ್ ಎಂಟರ್ ಆಗ್ತಿದೀವಿ. ನಾನು ಆಲ್ರೆಡಿ ಮೀನ್ ಮಾರ್ಕೆಟ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ಅದರಲ್ಲಿ ಇನ್ನೂ ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನು ಮೀನ್ ಮಾರ್ಕೆಟ್ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ನನ್ನ ಹಸ್ಬೆಂಡ್ ಕಣ್ಣಿಗೆ ಈ ದೊಡ್ಡ ಮೀನ್ ಕಾಣಿಸ್ತು. ಸೊ ಅವ್ರಿಗೆ ಸುರ್ಮೈ ಮೀನ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಇದು ಸುರ್ಮೈಯೇ. ಸೊ ಇದೊಂದು ಫಿಶ್ಗೆ 2000 ಹೇಳಿದ್ರು, ಇದೊಂದು ಮೀನಿಗೆ 2000 ಹೇಳಿದ್ರು. ಸೊ ಅದಕ್ಕೆ ಇಟ್ಕೊಂಡು ನೋಡ್ತಿದ್ರು ಎಷ್ಟು kg ಇದೆ ಏನು ಅಂತ ಹೇಳಿ. ಹಾಗೆ ನೀವು ಇಲ್ಲಿ ಪಾಂಪ್ಲೆಟ್ ಮೀನ ನೋಡ್ತಿರ್ಬೋದು. ಇದು ಬಂದು 6 ಪೀಸ್ಗೆ 800 ರೂಪಾಯಿನ ಹೇಳಿದ್ರು. ಸೊ ಇದು ಬ್ಲ್ಯಾಕ್ ಕಲರ್ ಪಾಂಪ್ಲೆಟ್, ಅಂದ್ರೆ ಇದರಲ್ಲಿ ವೈಟ್ ಪಾಂಪ್ಲೆಟ್ ಕೂಡ ಬರುತ್ತೆ, ಆ ಬ್ಲ್ಯಾಕ್ ಪಾಂಪ್ಲೆಟ್ ಕೂಡ ಬರುತ್ತೆ. ಮತ್ತೆ ನಾವಿಲ್ಲಿ ಯಾವುದೇ ಎಲ್ಲಾ ಫಿಶ್ಗಳನ್ನ ಕೇಳ್ತೀವಲ್ಲ, ಸೊ ಇದು ಯಾವುದೇ ಅವ್ರು ಎಷ್ಟು ರೇಟ್ ಹೇಳಿದ್ರು ನಾವು ಬಾರ್ಗೇನ್ ಮಾಡಿ ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು ತಗೋಬಹುದು. ಮಾರವರು ನಾವು ಸ್ವಲ್ಪ ಕಮ್ಮಿಗೆ ಕೇಳ್ತೀವಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ರೇಟ್ನೇ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಕಮ್ಮಿ ಮಾಡಿಸ್ಕೊಂಡು ತಗೋಬಹುದು. ಇನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವು ಬಾಂಗಡ ಮೀನುಗಳು. ಸೊ ನಾವಿವತ್ತು ಮನೆಯಿಂದಾನೆ ಫಿಕ್ಸ್ ಆಗಿ ಬಂದಿದ್ದೋ ಬಾಂಗಡ ತಗೊಂಡ್ ಹೋಗ್ಬೇಕು ಅಂತ ಹೇಳಿ. ಇನ್ನ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಇಲ್ಲೇ ತಗೊಂಡ್ವಿ. ಸೊ 500ಗೆ 25 ಪೀಸಸ್ನ ಕೊಟ್ರು. ಅವರು ಆಕ್ಚುಲಿ 800 ರೂಪಾಯಿಗೆ 25 ಪೀಸ್ಗಳು ಅಂತ ಹೇಳ್ತಿದ್ರು, ಬಟ್ ನಾವು ಬಾರ್ಗೇನ್ ಮಾಡಿ 500 ರೂಪಾಯಿಗೆ 25 ಪೀಸ್ ತಗೊಂಡ್ವಿ. ಇನ್ನು ಈ ಕಡೆ ಎಲ್ಲ ಮೀನುಗಳನ್ನ ಸೈಜ್ ಮೇಲೆ ಮತ್ತೆ ಗುಡ್ಡೆ ಲೆಕ್ಕದ ಮೇಲೆ ಹಾಗೆ ಪೀಸಸ್ಗಳ ಲೆಕ್ಕದ ಮೇಲೆ ಮಾರಾಟ ಮಾಡ್ತಾರೆ. KG ಲೆಕ್ಕದಲ್ಲಿ ಮಾರೋದು ತುಂಬಾನೇ ಕಮ್ಮಿ. ಸೊ ಈ ರೀತಿ ಸೈಜು ಮತ್ತೆ ಪೀಸಸ್ಗಳ ಮೇಲೆ ಜಾಸ್ತಿ ಮಾರೋದು. ಸೊ ಇನ್ನು ನಾವು ಇಲ್ಲಿ ಮೀನುಗಳನ್ನೆಲ್ಲ ತಗೊಂಡು ಹಾಗೆ ಮುಂದೆ ನೋಡ್ಕೊಂಡು ಹೋಗ್ತಿದ್ವಿ. ಆಕ್ಚುಲಿ ಇವತ್ತು ಬಾಂಗಡ ಮೀನುಗಳು ತುಂಬಾ ಜಾಸ್ತಿ ಇದ್ದವು, ತುಂಬಾ ಚೆನ್ನಾಗಿದೆ, ಎಲ್ಲ ಫ್ರೆಶ್ ಆಗಿದ್ದವು. ಇನ್ನು ನನಗೆ ಅನ್ಸೋ ಪ್ರಕಾರ ಬಾಂಗಡ ಮೀನೇ ಬೆಸ್ಟ್ ಅನ್ಸುತ್ತೆ. ಯಾಕಂತಂದ್ರೆ ಪ್ರೈಸಲ್ಲೂ ಕೂಡ ಅಫೋರ್ಡಬಲ್ ಆಗಿರುತ್ತೆ, ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ಸಾಂಬಾರ್ ಕೂಡ ಮಾಡ್ಬೋದು ಮತ್ತೆ ಫ್ರೈ ಕೂಡ ಮಾಡ್ಬೋದು, ಎಲ್ಲಾದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬಾಂಗಡ ಮೀನಲ್ಲಿ ಫ್ಯಾಟಿ ಆಸಿಡ್ ಮತ್ತೆ ಒಮೆಗಾ 3 ಎಲ್ಲ ಅತಿ ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೆಲ್ತ್ಗೂ ಒಳ್ಳೇದು, ಮತ್ತೆ ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಮತ್ತೆ ಈ ಮಾರ್ಕೆಟ್ ಬಂದು ಬೆಳಿಗ್ಗೆ 5:30 6 ಗಂಟೆಗೆಲ್ಲ ಸ್ಟಾರ್ಟ್ ಆದ್ರೆ 11 ಗಂಟೆ ಅಷ್ಟೊಳಗಡೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಇನ್ನು ಸಂಜೆ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ಜಾಸ್ತಿ ಹೆಂಗಸ್ರೆ ವ್ಯಾಪಾರ ಮಾಡೋದು, ಗಂಡಸರು ಬಹಳ ಕಮ್ಮಿ. ಮತ್ತೆ ಇಲ್ಲಿ ವ್ಯಾಪಾರ ಮಾಡೋರೆಲ್ಲ ಜಾಸ್ತಿ ಕೊಯ್ಲಿಗಳು. ಸೊ ಕೊಯ್ಲಿಗಳೇ ಜಾಸ್ತಿ ಇಲ್ಲಿ ಮೀನ್ ವ್ಯಾಪಾರನ ಮಾಡ್ತಾರೆ. ಇನ್ನ ನೀವು ಇವಾಗ ನೋಡ್ತಿರೋದು ಪ್ರಾನ್ಸ್. ಈ ಕಡೆ ಎಲ್ಲ ಜಿಂಗ ಅಂತ ಹೇಳಿ ಕರೀತಾರೆ. ನೋಡ್ತಿರ್ಬೋದು ಎಷ್ಟು ದಪ್ಪಗಿದೆ ಅಂತ ಹೇಳಿ. ಕೆಲವೊಂದು ಈ ಪ್ರಾನ್ಸ್ ಕೆಂಪಗೂ ಕೂಡ ಇರ್ತವೆ, ಕೆಲವೊಂದು ಈ ರೀತಿ ಬ್ಲ್ಯಾಕ್ ಆಗಿ ಕೂಡ ಇರ್ತವೆ.
ಸೊ ಇದು ಒಂದು ಗುಡ್ಡೆಗೆ 300 ರೂಪಾಯಿ ಅಂತ ಹೇಳಿ ಹೇಳ್ತಿದ್ರು. ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಅದನ್ನ ಮಾಡೋಕೆ ಬರಬೇಕು ಅಷ್ಟೇ. ಮತ್ತೆ ಕ್ಲೀನಿಂಗ್ ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಇದು. ಮತ್ತೆ ನಾವಿಲ್ಲಿ ಕ್ಲೀನಿಂಗ್ ಕೂಡ ಮಾಡಿಸ್ಕೊಂಡು ಹೋಗ್ಬೋದು. ಈ ಮಾರ್ಕೆಟಿಗೆ ಬಂದರೆ ಇಲ್ಲಿ ಕ್ಲೀನಿಂಗ್ ಕೂಡ ಮಾಡ್ಕೊಡ್ತಾರೆ. ಸೊ ಕ್ಲೀನಿಂಗ್ ಮಾಡೋದಕ್ಕೆ ಸಪ್ರೇಟ್ ಆಗಿ ಒಂದು ಕಡೆ ಜಾಗ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಕ್ಲೀನಿಂಗ್ ಮಾಡಿಸ್ಕೋಬೋದು. ಸೊ 25 ಮೀನನ್ನ ಕ್ಲೀನ್ ಮಾಡೋದಕ್ಕೆ ಇಲ್ಲಿ 60 ರೂಪಾಯಿನ ತಗೊಂಡ್ರು. ಮತ್ತೆ ನಾವು ಯಾವ ಥರ ಕಟಿಂಗ್ ಮಾಡೋದಕ್ಕೆ ಹೇಳ್ತೀವಿ ಆ ಥರ ಅವರು ಕಟಿಂಗ್ ಕೂಡ ಮಾಡ್ಕೊಡ್ತಾರೆ. ಸೊ ಮನೆಗೆ ತಗೊಂಡೋಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತೆ ಅಂತ ಹೇಳಿ ನಾವು ಪ್ರತಿ ಸಲ ಇಲ್ಲಿ ಮೀನು ತಗೊಂಡಾಗ ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತಗೊಂಡೋಗ್ತೀವಿ. ಯಾಕಂದರೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗಂತೂ ಕ್ಲೀನ್ ಮಾಡೋದಕ್ಕೆ ಬರಲ್ಲ, ಇನ್ನು ನಮ್ಮ ಮಮ್ಮಿ ಡ್ಯಾಡಿಗೆ ಅಷ್ಟೇ ಬರೋದು, ಅದಕ್ಕೋಸ್ಕರ. ಸೊ ಇನ್ನು ಇಲ್ಲಿ ಮೀನು ನೋಡ್ತಾ ಇರ್ಬೋದು, ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿದ್ದೋ, ಇವು ಸುರ್ಮೈ ಮೀನೇ, ಇವು ಶೈನಿಂಗ್ ಆಗಿ ಕಾಣಿಸ್ತಿದ್ದೋ, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ಮಾಡ್ಕೊಂಡೆ. ಮತ್ತೆ ಇಲ್ಲಿಗೆ ಬಂದ್ಮೇಲೆ ನನಗೊಂದು ಆಶ್ಚರ್ಯ ಆಗ್ತಿದೆ ಏನಪ್ಪ ಅಂದರೆ, ಮೀನಿಗೂ ನಾಲ್ಗೆ ಇರುತ್ತಾ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಮೀನು ನಾಲ್ಗೆ ಆಚೆ ಹಾಕಿದೆ. ಸೊ ನಾನು ಫಸ್ಟ್ ಟೈಮ್ ಮೀನಿನ ನಾಲ್ಗೆ ನೋಡ್ತಾ ಇರೋದು, ಮತ್ತೆ ಇಷ್ಟು ದಪ್ಪ ನಾಲ್ಗೆ ನೋಡ್ತಾ ಇರೋದು. ಸೊ ಅದು ನಾಲ್ಗೆನ ಅಥವಾ ಬೇರೆ ಏನಾದ್ರೂ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಹಾಗೆ ನೀವು ಇಲ್ಲಿ ಕ್ರೌಡ್ ನೋಡ್ತಾ ಇರ್ಬೋದು ಎಷ್ಟೊಂದು ಜನಗಳಿದ್ದಾರೆ ಅಂತ ಹೇಳಿ. ಇವತ್ತೇನು ವೀಕೆಂಡ್ ಅಲ್ಲ, ಇವತ್ತು ಬುಧವಾರನೂ ಕೂಡ ಎಷ್ಟೊಂದು ಜನಗಳಿದ್ದಾರೆ. ಬುಧವಾರ ಅಂತಲ್ಲ, ಇಲ್ಲಿ ಯಾವತ್ತು ಬಂದ್ರೂ ಕೂಡ ಯಾವಾಗಲೂ ಜನ ಇದ್ದೇ ಇರ್ತಾರೆ. ಬೆಳಗ್ಗೆ ಹೊತ್ತು ಇನ್ನೂ ಜಾಸ್ತಿ ಇರ್ತಾರೆ, ಸ್ವಲ್ಪ ಟೈಮ್ ಆಯ್ತಾ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ. ಮತ್ತೆ ಈ ಲೈನ್ ನೋಡ್ತಾ ಇರ್ಬೋದು, ಈ ಲೈನಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಮೀನುಗಳನ್ನ ಇಟ್ಕೊಂಡಿರ್ತಾರೆ. ಹಾಗೆ ಒಂದು ಸುರ್ಮೈ ಮೀನಿಗೆ, ಸುರ್ಮೈ ಅಂತಾರೆ ಕಿಂಗ್ ಫಿಶ್ ಅಂತ ಹೇಳಿ. ಸೊ ಒಂದು ಕಿಂಗ್ ಫಿಶ್ಗೆ 7,000 ರೂಪಾಯಿ ಹೇಳಿದ್ರು. ನನಗಂತೂ ಆಶ್ಚರ್ಯ ಅನಿಸ್ತು, 7,000 ಕೊಟ್ಟು ಒಂದು ಮೀನು ತಿನ್ಬೇಕಂತ ಹೇಳಿ. ಬಟ್ ಒಬ್ಬರು ಒಂದು ಮೀನು ತಿನ್ನೋಕ್ಕಾಗಲ್ಲ, ಯಾಕಂದರೆ ಇದು ದೊಡ್ಡ ಮೀನು. ಸೊ ಅದ್ರ ಸೈಜ್ ತಕ್ಕಂಗೆ ಆ ಪ್ರೈಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ನಾನು ಮುಂಚೆ ಈ ರೀತಿ ಮೀನು ಮಾರ್ಕೆಟ್ಗೆಲ್ಲ ಹೋಗ್ತಿರ್ಲಿಲ್ಲ, ಬಟ್ ಇವಾಗ ಸ್ವಲ್ಪ ಬರೋದಕ್ಕೆ ಪಾಠ ಆಗಿದ್ದೀನಿ. ಯಾಕಂದರೆ ಇಲ್ಲಿ ತುಂಬ ಸ್ಮೆಲ್ ಇರುತ್ತಲ್ವಾ, ಸೊ ಈ ಸ್ಮೆಲ್ಲಿಗೆ ನಂಗೆ ಒಂಥರ ಅನಿಸ್ತಿರೋದು. ಬಟ್ ಇವಾಗ ಸ್ವಲ್ಪ ಪಾಠ ಆಗ್ತಿದ್ದೀನಿ. ಇನ್ನು ಇಲ್ಲಿ ವೆರೈಟೀಸ್ ಆಫ್ ಮೀನುಗಳು ಇರ್ತವಲ್ಲ, ಅದನ್ನ ನೋಡೋದಕ್ಕೆ ನಂಗೆ ಒಂಥರ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದಕ್ಕೋಸ್ಕರ ಕೆಲವೊಂದು ಸಲ ಇಲ್ಲಿಗೆ ಬರ್ತಿರ್ತೀನಿ ಅಷ್ಟೇ. ನಾನು ಇಲ್ಲಿಗೆ ಬಂದಿರೋದು ಒಂದು 3ನೇ ಸಲ ಅಂತ ಅನ್ಕೋಬೋದು. ಸೊ 3ನೇ ಸಲ ನಾನು ಇಲ್ಲಿಗೆ ಬರ್ತಿರೋದು. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೀನು ಇಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂಥರ ಪಿಂಕಿಶ್ ಥರ ಇತ್ತು, ಪಿಂಕ್ ಕಲರ್ ಮೀನು ಚೆನ್ನಾಗಿದ್ದು ನೋಡೋದಕ್ಕೆ, ತಿನ್ನೋದಕ್ಕೆ ಗೊತ್ತಿಲ್ಲ. ಇನ್ನು ತುಂಬ ವೆರೈಟೀಸ್ ಆಫ್ ಮೀನುಗಳೆಲ್ಲ ಇದ್ದು, ಇವೆಲ್ಲ ಒಂಥರ ಇದ್ದು ನೋಡೋದಕ್ಕೆ ಒಂಥರ ಭಯ ಆಗ್ತದೆ. ಸೊ ಅದನ್ನೆಲ್ಲ ಹೆಂಗೆ ತಿಂತಾರೆ ಅಂತ ನನಗೆ ಅನ್ಸುತ್ತೆ. ಬಟ್ ಅವ್ರಿಗೆಲ್ಲ ಅಭ್ಯಾಸ ಆಗಿರುತ್ತೆ ಅಲ್ವಾ. ಸೊ ನಮಗೆಲ್ಲ ಹೆಂಗೆ ನಾವು ತಿನ್ನೋದು ಅಭ್ಯಾಸ, ಹಂಗೆ ಅವ್ರಿಗೆಲ್ಲ ಅವ್ರು ತಿನ್ನೋದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಸೊ ಹಿಂಗೆ ಎಲ್ಲ ಮೀನುಗಳನ್ನ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಿದೆ. ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಬಟ್ ಅಲ್ಲಿ ಸ್ಮೆಲ್ಲಿಗೆ ಸ್ವಲ್ಪ ಹಿಂಸೆ ಅನ್ಸುತ್ತೆ ಅಷ್ಟೇ. ಸೊ ನಿಮ್ಗೆ ಏನಾದ್ರು ಸ್ಮೆಲ್ಲಿಂದ ಎಲ್ಲ ಅಲರ್ಜಿ ಇದ್ರೆ ಇಲ್ಲಿ ಮಾತ್ರ ಬರೋದಕ್ಕೆ ಹೋಗ್ಬೇಡಿ. ಮತ್ತೆ ನಾನು ಈ ಮೀನುಗಳ ಹೆಸರನ್ನೆಲ್ಲ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಮೀನ್ ಮಾರ್ಕೆಟ್ ಅಂತ ಹೇಳಿದ್ನಲ್ಲ, ಆ ವಿಡಿಯೋದಲ್ಲಿ ಎಲ್ಲಾನು ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಆಕ್ಟೋಪಸ್. ಸೊ ನನಗೂ ನೋಡಿ ಒಂಥರ ಆಶ್ಚರ್ಯ ಅನಿಸ್ತು. ನಾನು ಫಸ್ಟ್ ಟೈಮ್ ಈ ರೀತಿ ಆಕ್ಟೋಪಸ್ನ ಇಲ್ಲಿ ನೋಡಿದ್ದು. ಸೊ ನಾವು ಅವ್ರನ್ನ ಕೇಳಿದ್ವಿ ಇದೇನು ಆಕ್ಟೋಪಸ್ ಏನು ಅಂತ ಹೇಳಿ. ಅವ್ರು ಹೇಳಿದ್ರು ಹೌದು ಅದು ಆಕ್ಟೋಪಸ್ ಎಣ್ಣೆ ಅಂತ. ಮತ್ತೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ನಳ್ಳಿಗಳೆಲ್ಲ ಇದ್ದು, ಒಂದೊಂದು ನಳ್ಳಿಗೆ 2 ಕಣ್ಣಿದ್ದು, ಒಂದೊಂದು ನಳ್ಳಿಗೆ 3 ಕಣ್ಣಿದ್ದು. ಸೊ ಅವ್ರು ನೋಡಿದ್ರೆ ಒಂಥರ ಆಶ್ಚರ್ಯ ಅಂತ ಅನಿಸ್ತು. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಕೆಂಪು ಕಲರ್ ನಳ್ಳಿ ಸಿಗ್ತದೆ, ಬಟ್ ಇವೆಲ್ಲ ಸಮುದ್ರದ ನಳ್ಳಿಗಳಾಗಿರೋದ್ರಿಂದ ಸೊ ಇವು ಬ್ಲ್ಯಾಕ್ ಮತ್ತೆ ಗ್ರೀನಿಶ್ ಅಲ್ಲಿ ಇರ್ತವೆ. ಸೊ ಹಿಂಗೆ ಮುಂದೆ ನೋಡ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಇನ್ನೂ ಅಂತ ಆಕ್ಟೋಪಸ್ ಮತ್ತೆ ನೋಡಿದ್ವಿ. ಸೊ ಆಕ್ಟೋಪಸ್ ಜಾಸ್ತಿ ಎಲ್ಲ ಕಡೆನೇ ಮಾಡ್ತಿಲ್ಲ, ಕಮ್ಮಿ ಮಾಡ್ತಿದ್ರು. ಬಟ್ ಅವು ಮಾರ್ತಿದ್ರಲ್ಲ ಅಂತ ಹೇಳಿದ್ರೆ ನಂಗೆ ಆಶ್ಚರ್ಯ ಅನಿಸ್ತು. ಅಂದ್ರೆ ಇದು ಇಲ್ಲಿಗಲ್ಲ ಅಂತ ಹೇಳಿ. ಅಂದ್ರೆ ಇವು ತಿನ್ಬೋದು ಅನ್ಸುತ್ತೆ, ದೊಡ್ಡ ದೊಡ್ಡ ಆಕ್ಟೋಪಸ್ ಅಲ್ಲ ಅನ್ಸುತ್ತೆ, ಇವು ಬೇರೆ ತರ ಇರ್ಬೋದು. ಬಟ್ ಆಕ್ಟೋಪಸ್ ತರನೇ ಇದ್ದು, ಮತ್ತೆ ಆಕ್ಟೋಪಸ್ ಅಂತಾನೆ ಹೇಳಿದ್ರು ಅವರು. ಸೊ ಇದು ಆಕ್ಟೋಪಸ್ ನೋಡಿ ನನಗೆ ಒಂಥರ ಆಶ್ಚರ್ಯ ಅನಿಸ್ತು. ನೀವೇನಾದ್ರೂ ಮುಂಚೆ ನೋಡಿದ್ರೆ ಆಕ್ಟೋಪಸ್ನ ಮಾರೋದನ್ನ, ನೀವೇನಾದ್ರು ತಿಂತೀರಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಿಂಗೆ ತುಂಬಾ ವೆರೈಟೀಸ್ ಆಫ್ ಮೀನುಗಳು, ನಳ್ಳಿಗಳು, ಪ್ರಾನ್ಸ್ ಇವನ್ನೆಲ್ಲ ನೋಡ್ಕೊಂಡು ಮುಂದೆ ಹೋದ್ವಿ. ನಮ್ಗಂತೂ ಇಲ್ಲಿಂದ ಹೊರಗಡೆ ಹೋಗೋಷ್ಟ್ರೊಳಗಡೆ ಸಾಕಾಗೋಗ್ತು. ಅದ್ರೆ ತುಂಬಾ ರಶ್ ಆಗಿರುತ್ತಲ್ಲ, ತಳ್ಳಾಡ್ಕೊಂಡು ಸಂದಲ್ಲಿ ನುಸ್ಕೊಂಡು ಹೋಗ್ಬೇಕು. ಇನ್ನ ನೆಕ್ಸ್ಟ್ ಮಾರ್ಕೆಟ್ ಇಂದ ಹೊರಗಡೆ ಹೋಗುವಾಗ ದಾರಿನಲ್ಲೇ ಸೀಗಡಿ ಮಾಡ್ತಿದ್ರು. ಅದಕ್ಕೋಸ್ಕರ ಅಮ್ಮ ಸೀಗಡಿ ತಗೋಬೇಕು ಅಂತ ಹೇಳಿ ನಿಂತ್ಕೊಂಡ್ರು. ಇದೊಂದು ಬುಟ್ಟಿ ಸೀಗಡಿಗೆ 150 ರೂಪಾಯಿನ ಹೇಳ್ತಿದ್ರು. ನಮ್ಮ ಅಜ್ಜಿಯಂದಿರಿಗೆ ಸೀಗಡಿ ಅಂದ್ರೆ ತುಂಬಾನೇ ಇಷ್ಟ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಅಮ್ಮ ಊರಿಗೆ ಹೋಗ್ತಿದ್ದಾರೆ, ಅದಕ್ಕೋಸ್ಕರ ಸೀಗಡಿ ತಗೊಂಡ್ ಹೋಗೋಣ ಅಂತ ಹೇಳಿ ತಗೊಂತಿದ್ದಾರೆ ಅಷ್ಟೇನೆ. ಯಾಕೆ ಮುಂಬೈ ಸೀಗಡಿ ಅಂದ್ರೆ ಇಷ್ಟ ನಮ್ಮ ಅಜ್ಜಿಯಂದಿರಿಗೆ ಅಂತ ಅಂದ್ರೆ, ಊರ್ ಕಡೆ ಸಿಗೋ ಸೀಗಡಿಗಳು ಸ್ವಲ್ಪ ಸಣ್ಣದಾಗಿರ್ತವೆ, ಮತ್ತೆ ಅದರಲ್ಲಿ ಜೊಳ್ಳುಗಳೇ ಜಾಸ್ತಿ, ಹಾಗೆ ಕಲ್ಲು ಮಣ್ಣೆಲ್ಲ ಇರುತ್ತೆ. ಹಾಗೆ ಮಾರಾಟ ಮಾಡೋರು ಅದಕ್ಕೆ ಬಣ್ಣ ಕೂಡ ಹಾಕಿರ್ತಾರೆ. ಬೇಕಾದ್ರೆ ನೀವೇನಾದ್ರು ಸೀಗಡಿ ತಿನ್ನೋರಾಗಿದ್ರೆ ಅದನ್ನ ತೊಳೆದ್ಬಿಟ್ಟು ನೋಡಿ ಬಣ್ಣ ಎಷ್ಟು ಬಿಡುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ಆ ಥರ ಇರೋದಿಲ್ಲ, ಇವೆಲ್ಲ ಸಮುದ್ರದ ಸೀಗಡಿ ಆಗಿರೋದ್ರಿಂದ ಸೊ ಇವೆಲ್ಲ ಫ್ರೆಶ್ ಆಗಿರುತ್ತೆ. ಮತ್ತೆ ಬಣ್ಣಗಳೆಲ್ಲ ಏನಿರೋದಿಲ್ಲ, ಜೊಳ್ಳು ಇರೋದಿಲ್ಲ, ಕಲ್ಲು ಮಣ್ಣೆಲ್ಲ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಅಜ್ಜಿಯಂದಿರಿಗೆ ಇಲ್ಲಿದೆ ಇಷ್ಟ. ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ನಾವು ಚಿಕನ್ ಮಟನ್ ಇವನ್ನೆಲ್ಲ ತಿನ್ನೋದಕ್ಕಿಂತ ಈ ಮೀನುಗಳು ತಿನ್ನೋದೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಚಿಕನ್ ಮಟನ್ಗೆಲ್ಲ ಹೈಬ್ರಿಡ್ ಮಾಡಿರ್ತಾರೆ, ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾರೆ ದಪ್ಪ ಆಗ್ಲಿ ಅಂತ ಹೇಳಿ. ಬಟ್ ಈ ಸಮುದ್ರದ ಮೀನುಗಳಿಗೆಲ್ಲ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದಂಥ ಇಂಜೆಕ್ಷನ್ಸ್ ಕೊಡಲ್ಲ, ಔಷಧಿಗಳು ಹಾಕಲ್ಲ. ಸೊ ಅದಕ್ಕೋಸ್ಕರ ಮೀನುಗಳು ತಿನ್ನೋದೇ ಬೆಸ್ಟ್ ಅಂತ ಹೇಳ್ಬೋದು ಹೆಲ್ತಿಗೆ. ಬಟ್ ಹಾಗಂತ ಜಾಸ್ತಿನೂ ಕೂಡ ತಿನ್ನಬಾರ್ದಲ್ವಾ, ಅದು ಕೂಡ ಹೆಲ್ತಿಗೆ ಬೇರೆ ಥರ ಹಾರ್ಮ್ ಮಾಡುತ್ತೆ. ಸೊ ಎಲ್ಲದನ್ನು ಕೂಡ ಅಷ್ಟೇ ಲಿಮಿಟಲ್ಲಿ ಎಷ್ಟು ತಿನ್ಬೇಕು ಅಷ್ಟು ತಿಂದ್ರೆ ಹೆಲ್ತಿಗೆ ಒಳ್ಳೆಯದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಕಪ್ಪೆ ಚುಪ್ನ ಒಂದೊಂದು ಮೂಟೆ ಮಾಡಿ, ಅಂದರೆ ಒಂದೊಂದು
ಚೀಲ ಮಾಡಿ ಮಾರ್ತಿದ್ದಾರೆ. ಒಂದು ಚೀಲಕ್ಕೆ 100 ರೂಪಾಯಿ ಅಂತ ಹೇಳ್ತಿದ್ರು. ಸೊ ನನಗೆಲ್ಲ ಚಿಕ್ಕ ವಯಸ್ಸಲ್ಲಿ ಕಪ್ಪೆ ಚಿಪ್ಪು ಅಂತಂದ್ರೆ ಏನೋ ಸಮುದ್ರದ ಮಧ್ಯದಲ್ಲಿರುತ್ತೆ. ಸೊ ಅದು ಕಪ್ಪೆ ಚಿಪ್ಪು ಒಳಗಡೆ ಏನೋ ಒಂದು ಮುತ್ತಿರುತ್ತೆ ಅಂತ ಎಲ್ಲ ಇತ್ತು. ಬಟ್ ಇವಾಗೆಲ್ಲ ಗೊತ್ತಾಗ್ತಿದೆ ಏನು ಕಪ್ಪೆ ಚಿಪ್ಪು ಅಂದ್ರೆ ಅಂತ ಹೇಳಿ. ಸೊ ಇನ್ನ ನಾವು ಅಲ್ಲಿಂದ ಹೊರಟ್ವಿ, ಮೀನ್ ಮಾರ್ಕೆಟ್ ಇಂದ ಮನೆ ಕಡೆ ಹೋಗೋಣ ಅಂತ ಹೇಳಿ. ಹಾಗೆ ತುಂಬಾ ಹೊಟ್ಟೆ ಬೇರೆ ಹಸಿತಿತ್ತು. ಸೊ ಆಲ್ರೆಡಿ 9 ಗಂಟೆ 9:15 ಆಗೋದಕ್ಕೆ ಬಂದಿತ್ತು. ಅದಕ್ಕೋಸ್ಕರ ಏನಾದ್ರು ಸ್ನಾಕ್ಸ್ ಆಗಿ ಚಿಕ್ಕದಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸೊ ಇದು ಬಂದು ಸ್ವೀಟ್ಸ್ ಅಂತ ಹೇಳಿ. ಸೊ ಇದು ಇಲ್ಲಿ ಮಲಾಡ್ಲಿ ತುಂಬಾನೇ ಫೇಮಸ್ಸು. ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ನಾವು ಆವಾಗ ಇಲ್ಲಿಗೆ ಬಂದಾಗೆಲ್ಲ ಇಲ್ಲಿಗೆ ಬಂದು ಏನಾದ್ರು ತಿನ್ಕೊಂಡು ಹೋಗ್ತಿರ್ತೀವಿ. ಇಲ್ಲಿ ವಡಪಾವ್ ತಗೊಂಡ್ವಿ. ಸೊ ವಡಪಾವ್ ತಗೊಂಡು ಅದನ್ನ ತಿನ್ಕೊಂಡು 3 ಜನನು ಮನೆ ಕಡೆ ಹೊರಟ್ವಿ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.